ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ ಈ ಕೇಸ್ನ ವಿಚಾರಣೆಯ ಗತಿ, ವಿಚಾರಣೆಯ ವೇಗವನ್ನು ಗಮನಿಸಿಕೊಂಡೇ ಬರ್ತಾ ಇದ್ದಾರೆ. ವೇಗನ ಯಾಕೆ ಗಮನಿಸ್ತಾರೆ ಅಂತ ಹೇಳಿದ್ರೆ, ಈ ಕೇಸನ್ನು ಜೈಲಿಂದ ಆಚೆ ಇರುವವರು ನೋಡುವಂಥ ವಿಧಾನ ಬೇರೆ. ದರ್ಶನ್ ಫ್ಯಾನ್ಸ್ ಆಗಲಿ, ಬೇರೆಯವರಾಗಲಿ, ಅವ್ರ ಮನೆಯವರಾಗಲಿ, ಅವ್ರು ನೋಡುವ ವಿಧಾನಗಳು ಬೇರೆ ಇರ್ತವೆ. ಆದರೆ ದರ್ಶನ್ನೇ ಆಗಿ ಈ ಪ್ರಕರಣದ ಆರೋಪಿಗಳಾಗಿ ಅವರು ಈ ಕೇಸನ್ನು ಅಥವಾ ಕೇಸ್ ನಡೀತಿರ್ತಕ್ಕಂಥ ವೇಗವನ್ನು ನೋಡೋದಿದೆಯಲ್ಲ, ಅದು ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ, ಅದು ಡಿಫ್ರೆಂಟ್ ಸ್ಟೋರಿ. ಪ್ರತಿ ಬೆಳಗು, ಪ್ರತಿ ಮಧ್ಯಾಹ್ನ, ಪ್ರತಿ ಸಂಜೆ, ಪ್ರತಿ ರಾತ್ರಿ, ಪ್ರತಿ ಊಟ, ಪ್ರತಿ ತಿಂಡಿ, ಪ್ರತಿ ಸೂರ್ಯನ ಬಿಸಿಲು, ಪ್ರತಿ ಕಂಬಳಿ, ಪ್ರತಿ ಹಾಸಿಗೆ, ಪ್ರತಿ ದಿಂಬು ಅಲ್ಲಿ ಅವರಿಗೆ ಮ್ಯಾಟರ್ ಆಗ್ತಾ ಇರುತ್ತೆ. ಹೊರಗಿದ್ದವ್ರಿಗೆ ಅದು ಗೊತ್ತಾಗಲ್ಲ. ಇಲ್ಲಿ ಏನಾಗಿದೆ ನೋಡಿ, ಹತ್ತಿರ 4 ತಿಂಗಳು ಬಂದುಬಿಟ್ರೆ ರೇಣುಕಾಸ್ವಾಮಿ ಮರ್ಡರ್ ಆಗೇನೆ 2 ವರ್ಷ ಆಗಿಬಿಡುತ್ತೆ. 231 ಚಿಲ್ಲರೆ ಸಾಕ್ಷಿಗಳನ್ನು ಈ ಪ್ರಕರಣದಲ್ಲಿ ಹೇಳಲಾಗಿದೆ. ಸುಮಾರು 11 ಮನುಷ್ಯ ಸಾಕ್ಷಿಗಳಿದರಲ್ಲಿ. ಪೊಲೀಸರು ಬಿಟ್ಬಿಡೋಣ, 11 ಮನುಷ್ಯ ಸಾಕ್ಷಿಗಳಿವೆ, ಹ್ಯೂಮನ್ ಎವಿಡೆನ್ಸ್ಗಳು. ನಾನು ನೋಡಿದ್ದೀನಿ, ಅಲ್ಲಿ ಬಂದಿದ್ರು, ಇಲ್ಲಿ ಬಂದಿದ್ರು, ಮಹಜರು, ಪಂಚರು, ಪೊಲೀಸ್ ಆಫೀಸರ್ಸ್, ಈ ಥರದ್ದು ಬೇಕಾದಷ್ಟು ವಿಚಾರಗಳಿದೆ. ಇಲ್ಲಿವರೆಗೂ ಈ ಕೇಸಲ್ಲಿ ವಿಚಾರಣೆಗೆ ಒಳಪಟ್ಟಿರೋದೇ ಒಂದು 5 ಸಾಕ್ಷಿಗಳಿಲ್ಲಿ. ಇದಾದಮೇಲೆ ಎವಿಡೆನ್ಸ್ಗಳಾಗಬೇಕು, DNA ಆಗಬೇಕು, FSL ಆಗಬೇಕು, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಆಗಬೇಕು, ಅವರಿಗೆ ಸಮನ್ ಮಾಡಬೇಕು, ಆ ಡಾಕ್ಟ್ರು ಬರಬೇಕು, ಪೋಸ್ಟ್ಮಾರ್ಟಮ್ ಮಾಡಿದವ್ರು ಬರಬೇಕು, ಕಿಡ್ನ್ಯಾಪು, ಟೋಲು ಅಥವಾ ಬಾರಿಗೆ ಬಿಲ್ ಕೊಟ್ಟಿದ್ದು, ಅಲ್ಲಿ ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದು, 17 ಸಾಕ್ಷಿಗಳು, 17 ಆರೋಪಿಗಳಲ್ಲಿ ವ್ಯತಿರಿಕ್ತ ಹೇಳಿಕೆಗಳು, ಒಬ್ಬನ್ನ ಟಾರ್ಗೆಟ್ ಮಾಡಿ ಹೇಳುವಂಥ ಹೇಳಿಕೆಗಳು, ಅದರ ಕ್ರಾಸ್ ಎಕ್ಸಾಮಿನೇಷನ್ಸು, ಇವೆಲ್ಲ ಲೆಕ್ಕ ಹಾಕ್ಕೊಂಡು ಹೋಗ್ತಾ ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ಇನ್ನು ಮಿನಿಮಮ್ ಇದು 3 ರಿಂದ 4 ವರ್ಷ ಇದೇ ವೇಗದಲ್ಲಿ ಹೋದರೆ 4 ವರ್ಷಗಳ ಕಾಲ ಬರೀ ವಿಚಾರಣೆ ಆಗಿಬಿಡುತ್ತೆ. ಸುಪ್ರೀಂ ಕೋರ್ಟ್ ಒಂದು ಕಡೆ ಸ್ಟ್ರಾಂಗ್ ಆಗಿ ಈ ಕೇಸಲ್ಲಿ ಬೇಲ್ ಕೊಡಬಾರ್ದು, ಪ್ರೈಮಾ ಫೆಸಿ ಅಂದರೆ ಮೇಲುನೋಟಕ್ಕೇನೆ ಇಲ್ಲಿ ಸಾಕಾಗ ಭೀಭತ್ಸ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಅಭಿಪ್ರಾಯಪಟ್ಟಾಗ ಒಂದು ಕಡೆ ವಿಳಂಬನೂ ಆಗ್ತಾ ಇದೆ, ನಮಗೆ ಬೇಲ್ ಕೂಡ ಸಿಗ್ತಾ ಇಲ್ಲ, ನಮ್ಮ ಮುಂದೆ ಇರ್ತಕ್ಕಂಥ ದಾರಿ ಏನು, ಹೇಗಿಲ್ಲೇ ಕೊಳೆಯೋದು ನಾವು, ಶಿಕ್ಷೆ ಕೊಡ್ತೀರಾ, ನಮಗೆ ಶಿಕ್ಷೆ ಆಗಬೇಕಾ, ತೀರ್ಪು ಒಂದು ಬರಲಿ ನಮಗೆ, ಆ ಒಂದು ತೀರ್ಪಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ, ಮಾಡದಿದ್ರೆ ಖುಲಾಸೆ ಆಗ್ತೀವಿ. ಆದರೆ ಪ್ರಕರಣದ ಕೇಸ್ ಇದೆಯಲ್ಲ, ಇದರ ವಿಚಾರಣೆಯ ವೇಗ ಜಾಸ್ತಿ ಆಗಬೇಕು, ತ್ವರಿತ ಗತಿಯಲ್ಲಿ ಟ್ರಯಲ್ಗಳಾಗಬೇಕು ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡಿರೋದು. ಡೇ ಟು ಡೇ ಬೇಸಿಸ್ ಮೇಲೆ CRPCಲ್ಲಿ ಇದೆ ಅದು 309 ಅಡಿಯಲ್ಲಿ. ಬರೀ ದರ್ಶನ್ ಕೇಸ್ಗೆ ಅಂತಲ್ಲ, ಎಲ್ಲ ಕೇಸ್ಗೂ ಅನ್ವಯ. ಒಂದು ಕೇಸ್ ಬಂದಾಗ ಪ್ರತಿದಿನ ವಿಚಾರಣೆ ಆಗಬೇಕು ಅಂತ ಹೇಳಿ. ಬಟ್ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜಡ್ಜ್ಗಳ ಕೊರತೆ ಇದೆ, ಜಸ್ಟಿಸ್ಗಳ ಕೊರತೆ ಇದೆ. ಸೊ ಹಾಗಿದ್ದಾಗ ನ್ಯಾಯಮೂರ್ತಿಗಳ ಕೊರತೆ ಬಂದಾಗ ಎಷ್ಟೊಂದು ಜನ ಇರ್ತಾರೆ, ದರ್ಶನ್ ಥರನೇ ಎಷ್ಟೊಂದು ಜನ ಇರ್ತಾರಪ್ಪ, ಎಷ್ಟೊಂದು ಮರ್ಡರ್ ಕೇಸ್ಗಳಿವೆ, ಎಷ್ಟೊಂದು ಚೀಟಿಂಗ್ ಕೇಸ್ಗಳಿವೆ. ಕೋರ್ಟ್ಗಳ ಸಂಖ್ಯೆ ಮತ್ತು ನ್ಯಾಯಾಧೀಶರ ಸಂಖ್ಯೆ ಇದೆಯಲ್ಲ ಗಣನೀಯವಾಗಿ ಕಡಿಮೆ ಇದೆ. 10 ಲಕ್ಷ ಜನಗಳಿಗೆ 22 ಜನ ಜಡ್ಜ್ಗಳು ನಮ್ಮಲ್ಲಿ ಇಲ್ಲ. ಯುರೋಪಿಯನ್ ಯೂನಿಯನ್ನಲ್ಲಿ 176 ಜನ ಜಡ್ಜ್ ಬರ್ತಾರೆ ಇದೇ 10 ಲಕ್ಷ ಜನಕ್ಕೆ. ಪ್ರಕರಣ ಬೇಗ ವಿಲೇವಾರಿ ಆಗ್ತಿಲ್ಲ ಅಂತ ಹೇಳಿ ಡೇ ಟು ಡೇ ಬೇಸಿಸ್ ಮೇಲೆ ಮಾಡಬೇಡಿ ಇದನ್ನು ಅಂತ ಒಂದು ಅರ್ಜಿ ಬಂದಿದೆ ದರ್ಶನ್ ಕಡೆಯಿಂದ. ವಕೀಲರು ಬಂದು ಹಾಕೊಂಡಿದ್ದಾರೆ ಅದನ್ನು. 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿ ಹಾಕೊಂಡಿರೋದು. ರೇಣುಕಾಸ್ವಾಮಿ ಕೊಲೆ ಕೇಸ್ನ A2 ಆಗಿರೋ ಆರೋಪಿ ದರ್ಶನ್. ಕೋರ್ಟ್ಗೆ ದರ್ಶನ್ ಅರ್ಜಿ, ಹುಟ್ಟುಹಬ್ಬದ ದಿನಾನೇ ಕೋರ್ಟ್ಗೆ ದರ್ಶನ್ ಅರ್ಜಿ ಹಾಕೊಂಡಿರೋದು. ಸೋಮವಾರ ಹುಟ್ಟುಹಬ್ಬ ಆಯಿತು. ಈ ಒಂದು ದರ್ಶನ್ ಅರ್ಜಿ ಹಾಕೊಂಡ್ರ ಆಮೇಲೆ ಸ್ವಲ್ಪ ಬೇಗ ವಿಚಾರಣೆ ಮಾಡಿಬಿಡಿ ಸ್ವಾಮಿ, ತೀರ್ಪಿನ ಬಗ್ಗೆ ಏನು ಹೇಳಿರೋ ದರ್ಶನ್ ಇಲ್ಲಿ, ನಮ್ಮನ್ನು ಬಿಟ್ಬಿಡಿ, ಖುಲಾಸೆ ಮಾಡಿಬಿಡಿ, ಹಾಗೀಗೆ ಅಂತೇನು ಮಾತಾಡಿಲ್ಲ. ವಿಚಾರಣೆ ತೀವ್ರಗತಿಯಲ್ಲಿ ಮಾಡಿ, ದಿನ ಮಾಡಿ, ಇದ್ರ ಬಗ್ಗೆ ವಿಚಾರಣೆ ಮುಗಿಸಿ, ಏನೋ ಒಂದು ಮುಗಿಸ್ಬಿಡಿ. ಶಿಕ್ಷೆ ಆಗಲಿ, ಖುಲಾಸೆ ಆಗಲಿ, ಏನೋ ಒಂದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಹೇಳಿದ್ದಾರೆ. ಇನ್ನೊಂದು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಇಲ್ಲಿದ್ರೆ ನಾನು ಬೇಲಿಗೆ ಅರ್ಜಿ ಹಾಕೊಂಡ್ಬಿಡ್ತೀನಿ ಅನ್ನೋ ಒಂದು ವಿಚಾರ ಕೂಡ ಅವರು ಸೇರಿಸ್ತಾ ಇದ್ದಾರೆ. ಜೈಲು ಸೇರಿ ಎರಡನೇ ಅವಧಿಯಲ್ಲಿ ಜೈಲು ಸೇರಿಕೊಂಡೆ 6 ತಿಂಗಳಾಗಿರೋದು. 2025 ಆಗಸ್ಟ್ 14ಕ್ಕೆ ಜಾಮೀನು ರದ್ದಾಗಿ ಜೈಲಿಗೆ ಬಂದಿದ್ದು ದರ್ಶನ್. ಈಗಾಗಲೇ ಕೊಲೆ ಪ್ರಕರಣದ ಟ್ರಯಲ್ ಶುರುವಾಗಿದೆ. ಕೋರ್ಟ್ ಶೀಘ್ರದಲ್ಲೇ ದರ್ಶನ್ ಜಾಮೀನಿನ ಮೊರೆ ಹೋದರೂ ಆಶ್ಚರ್ಯ ಇಲ್ಲ. ಪ್ರಮುಖ ಸಾಕ್ಷ್ಯಗಳ ವಿಚಾರಣೆ ಬಳಿಕ ಜಾಮೀನಿಗೆ ಅರ್ಜಿ ಹಾಕುವಂಥ ಚಾನ್ಸಸ್ ಇದೆ. ಸ್ವಾಮಿ, ಯಾರೆಲ್ಲ ಪ್ರಮುಖ ಸಾಕ್ಷಿಗಳಿದ್ರಲ್ಲಪ್ಪ, ಮೇನ್ ವಿಟ್ನೆಸ್ಗಳಂತ ಹೇಳಿ, ಯೂಶಲಿ ಒಂದು ಮರ್ಡರ್ ಕೇಸ್ಗೆ ಮ್ಯಾಕ್ಸಿಮಮ್ ಅಂದ್ರೇ ಒಂದು 50 ಸಾಕ್ಷಿಗಳಲ್ಲಿ ಮುಗಿದು ಹೋಗುತ್ತೆ. 50 ಸಾಕ್ಷಿಗಳು. ದರ್ಶನ್ ಪರ ವಕೀಲರು ಕೇಳೋ ಕ್ವಶನು ಅದೇನೆ. ಅಲ್ಲ ರೀ, ಯಾವುದೇ ಮರ್ಡ್ರು ಸ್ಟೇಷನ್ ಲಿಮಿಟ್ಸಲ್ಲಿ ಬೇರೆ ಬೇರೆ ಮರ್ಡ್ರ್ ಆಗಿರುತ್ತಲ್ಲ, ಯಾವುದಾದ್ರೂ ಮರ್ಡ್ರಲ್ಲಿ 230, 240 ಸಾಕ್ಷಿ ನೋಡಿದ್ದೀರೇನ್ರಿ? ದುರುದ್ದೇಶಪೂರ್ವಕವಾಗಿ ಹಾಗೇ ಇಟ್ಕೊಂಡು, ವಿಷಯ ಇಟ್ಕೊಂಡು ಪ್ರಚಾರಕ್ಕೋಸ್ಕರವಾಗಿ ಈ ಥರ ಮಾಡಿಬಿಟ್ಟಿದ್ದಾರೆ. ಒಂದು 50, ಒಂದು 30 ಸಾಕ್ಷಿ ಅಂದ್ರೆ ಮ್ಯಾಕ್ಸಿಮಮ್ ರೀ.
20 ಸಾಕ್ಷಿ ಅಂದ್ರೆ ಮ್ಯಾಕ್ಸಿಮಮ್ ಕೆಲವು ಕೇಸ್ಗಳಲ್ಲಿ. ಇಲ್ಲಿ ಬೇಕು ಅಂತ 231 ಸೇರಿಸಿ ಆ ಚಾರ್ಜ್ ಶೀಟ್ ಪುಟಗಳನ್ನು ಜಾಸ್ತಿ ಮಾಡಿ ಕೇಸನ್ನು ಪ್ರೊಲಾಂಗ್ ಮಾಡ್ತಾ ಇದ್ದಾರೆ, ಸುದೀರ್ಘ ಮಾಡ್ತಿದ್ದಾರೆ ಅಂತ ಅವರ ಒಂದು ವಾದ ಇದೆ. ಆರೋಪಿಗಳೆಲ್ಲರ ಪರ ವಕೀಲರದ್ದು ವಾದ ಅದೇ ಇದೆ. ಸೊ ಹಾಗಾಗಿ ಪ್ರತಿದಿನ ವಿಚಾರಣೆ ಮಾಡಬೇಕು ಅಂತ ದರ್ಶನ್ ಇಲ್ಲಿ ಮನವಿಯನ್ನು ಮಾಡಿಕೊಂಡಿರೋದು. ಈ ಮನವಿಗೆ ಏನು ಈ ಥರ ಮಾಡಿಬಿಟ್ರೆ ದರ್ಶನ್ ಕೇಳಿಬಿಟ್ರೆ ಬಿಟ್ಬಿಡೋಣ ನಾವು ಇದಕ್ಕೆ ಕೂಡ ಪ್ರಾಸಿಕ್ಯೂಷನ್ ರೆಡಿ ಆಗ್ತಾ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ಒಂದು ಅರ್ಜಿ ಹಾಕೊಳ್ಬೇಕು ಅಂತ. ಸೊ ಹಾಗಾಗಿ ಇಲ್ಲೇನಾಗುತ್ತೆ ಅಂತ ನೋಡಬೇಕು.